ನಮ್ಮ ಪಿಕ್ಚರ್ ನೋಡಕ್ಕೆ ಆ ಥರ ಹೋಗಲ್ರಿ. ಫೋನ್ಯಾಗ ಬರತ್ತವಲ್ಲ, ಫೋನಾಗೆ ನೋಡಿ ಬಿಡ್ತಾರೆ. ಈಗ 15-16 ವರ್ಷದಿಂದ 4 ಕಿಲೋಮೀಟರ್ ಇದ್ರೆ ಹೋಗಿದ್ದು ಬೈಕ್ ಕುದಿತು ಹೋಗಿದ್ದೆವು ಪಿಕ್ಚರ್. ಈಗ ಎಲ್ಲಿ 15 ವರ್ಷದಿಂದ ಹೋಗಿದ್ರಿ? 16-17 ವರ್ಷದಿಂದ ಅವಾಗ ಹಿಂದೆ ಹೋಗಿದ್ರಿ. ಪಿಕ್ಚರ್ ನೋಡಿದ್ದೆವು ಅವಾಗ. ಈಗೇನು ನೋಡ್ತಿ ಇಲ್ಲಿ ಆ ಥರಾಗ ಫೋನ್ಯಾಗ ಬರ್ತವೆ, ಫೋನಾಗೆಲ್ಲ ಬರ್ತಾವೆ, ಎಲ್ಲ ಆ ಥರ ಬರ್ತಾವೆ. ನೀವು ಯೂಟ್ಯೂಬ್ ಎಲ್ಲ ಯೂಸ್ ಮಾಡ್ತೀರಾ? ಮಾಡ್ತೇವೆ, ಅವ್ರಿಲ್ಲ. ಮತ್ತು ಕರೆಂಟಿಂದ ಹೆಂಗೆ ಮಾಡ್ತಾರೆ ಇಲ್ಲಿ? ಸೋಲಾರ್ ಐತಲ್ರಿ ಮ್ಯಾಲೆ. ಈಗ ಮತ್ತು ನಿಮಗೆ ಜ್ವರ ಏನಾದರೂ ಬಂದರೆ ಏನು ಮಾಡ್ತಾರೆ? ಗುಳಿಗೆ ತೊಗೊಂಬರ್ತೇವೆ. ಮತ್ತು ಅದು ಭಾಳ ಎಮರ್ಜೆನ್ಸಿ ಅಂದ್ರೆ ದವಾಖಾನಿಗೆ ಹೋಗ್ತಾರೆ. ಹಾಂ, ಸಣ್ಣ ಪುಟ್ಟ ಎಲ್ಲ ಕಾಲು ಕೈ ಬೆನ್ನು ಪಡು ಟೆಲಿಫೋನ್ ಒಂದು ಅದು ತಂದಿರ್ತೇವೆ. ಹಾಂ, ಬಕ್ಕ ಇಟ್ಟಿರ್ತೇವೆ. ಇಲ್ಲಿ ನೋಡಿ ಚಿಕ್ಕದಾದಂತಹ ಮೇಕೆ ಮರಿಗಳಿದ್ದಾವೆ. ಇವೇನಿದಾವೆ ಎಷ್ಟು ಕ್ಯೂಟ್ ಆಗಿದಾವೆ ನೋಡಿ. ಅಣ್ಣ ಇದು ಎಷ್ಟು ದಿನ ಆಯ್ತು ರೀ ಇದಾಗಿ? 4 ದಿನ. 3 ದಿವಸ ನೋಡಿ, 3 ದಿನ ಆಯ್ತಂತೆ ಇವೆರಡು. ಎಲೆ ಅಡಿಕೆ ಕಂಪಲ್ಸರಿ ಇರ್ಬೇಕು ರೀ. ಹಾಂ, ಅಡಿಕೆಲಿ ಕಂಪಲ್ಸರಿ ಬೇಕು. ಊಟಲ್ಲಿ ಅಡಿಕೆಲಿ ಬೇಕಾದ್ರೆ. ಅಡಿಕೆಯಲ್ಲಿ ಆಮೇಲೆ ಸುಣ್ಣ ಅಲ್ರಿ? ಅಡಿಕೆಯಲ್ಲಿ ಸುಣ್ಣ, ತಂಬಾಕು. ಇದರ ತಂಬಾಕು, ಇದರಾಗ ಅಡಿಕೆ, ಇದರಾಗ ಎಲೆ. ಬಾಗಿಲಿಗೆ ಇದು ಇದಕ್ಕೆ ಬೆಳಿಗ್ಗೆ ನಾಷ್ಟ ಏನ್ರಿ? ರೊಟ್ಟಿನ? ರೊಟ್ಟಿ ಅಂದ್ರೆ ಏನು ಇಡ್ಲಿ ಪೂರಿ ಆ ಥರ ಏನಿಲ್ಲ? ತಿನ್ನಲ್ರಿ ನೀವು? ಬರೀ ರೊಟ್ಟಿ. ಬೆಳಿಗ್ಗೆನೇ ರೊಟ್ಟಿ ತಿಂದ್ಬಿಡ್ತಾರ? ಬೆಳಿಗ್ಗೆ ಮಧ್ಯಾಹ್ನ ರೊಟ್ಟಿನ? ಹಾಂ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಇರ್ಬೇಕು ನಿಮಗೆ. ಹಾಂ, ಮತ್ತೇನು ಊಟ ಮಾಡ್ತಾರೆ? ಅನ್ನ ಸಾರು. ಅದಕ್ಕೆ ಅಷ್ಟು ಗಟ್ಟಿ ಇದ್ದೀರ ರೊಟ್ಟಿ ಊಟ ಮಾಡಿ. ಯಾರು? ನಾವಿಲ್ರಿ ಆಮೇಲೆ ಇಲ್ಲ. ಹಾಂ, ನೀವು ಬೆಳಿಗ್ಗೆನೇ ಮಾಡಿಬಿಡಿ. ನಾವು ಊಟ ಆಗ್ತಾಯಿವಿ ಸದ್ಯ. ಊಟ ಆಯ್ತು ರೀ. ಊಟ ಮಾಡಿ ಮಾಡಿದ್ರಾ ಅವಲ್ಲೇ? ಇವಾಗ ಎಲ್ಲಿ ಅಡಿವಾಗ ಹೋಗೋದ? ಮೆಸಕ್ಕೆ ಹೋಗ್ಬಿಡೋದು. ಯಾವ ರಾಯಬಾಗ ಅಂದ್ರಲ್ಲ? ರಾಯಬಾಗ ತಾಲೂಕು. ರಾಯಬಾಗ ತಾಲೂಕು. ಹಾಂ, ಅಂದರೆ ನಿಮ್ಮ ಊರಲ್ಲಿ ಇರಲ್ರಿ ನೀವು? ಇಲ್ಲ, ಹಿಂಗೆ ಸುಮ್ಮನೆ ಎಲ್ಲ ಕಡೆ ಸುತ್ತಾಡ್ತಿರ್ತಾರೆ. ಅಲ್ಲಿ ಒಂದು 2 ತಿಂಗಳು 3 ತಿಂಗಳಂತೂ ಇರಲ್ಲ ನಿಮ್ಮೂರಲ್ಲಿ? ನಿಮ್ಮ ಊರಿಗೆ ಹೋಗಲ್ರಿ ನೀವು? ಕಾಡಲ್ಲೇ ಜೀವನ. ಮತ್ತು ಟೈಮ್ ಪಾಸ್ ಆಗಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತಾರೆ? ಹಿಂಗೆ ಟೈಮ್ ಪಾಸ್ ಹಿಂಗೆ ಇದರಲ್ಲೇ ಮೊದಲಿಂದನೂ ಜೀವನ ಹಿಂಗೆ ಬಂದ್ಬಿಟ್ಟೈತ್ರಿ. ಹಾಂ, ಅದರ ಬಿಟ್ಬಿಡ್ತೀವಿ. ಅಂದರೆ ನಿಮ್ಮದು ಜೀವನ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಹಿಂಗಾಯ್ತು ನೋಡ್ರಿ. ಹಾಂ, ಮಳೆ ಗಾಳಿ ಏನಿದ್ರೆ ಇಲ್ಲೇ ಇದ ಮನೆ ಇದಾವ. ಇದ ಮನೆನ ಇದಾದ ಮನೆ ಎಲ್ಲಿ ಹೋಗ್ತಾಳ ಮನೆ ನಮ್ಮ ಊರ ನಮ್ಮ ಮನೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಇತ್ತಪ್ಪ. ಇತ್ತಪ್ಪ. ನೀವು ಊರುಗಳಿಗೆ ಹೋಗೋದೆಲ್ಲ ಕಡಿಮೆ ರೀ? ಏನಿಲ್ಲ, ಊರಿಗೆ ಹೋಗೋದು ನಾವು ಹೋಗೋದು ತಿಂಗಳಿಗೆ 15 ದಿವಸಕ್ಕೆ 2 ಕೆಲಸ ಹೋಗೋದು. ಹಾಂ, ಇವ್ನು ಒಯ್ಯೋದಿಲ್ಲ. ಇದು ಹೊರಗೆ ಈ ಹೊರಗಡೆ
ಅಂದ್ರೆ ಮಕ್ಕಳು ಏನಾದರೂ ಸ್ಕೂಲಿಗೆ ಹೋಗೋದು ಆ ಥರ ಏನಿಲ್ಲ ರೀ? ಒಬ್ಬ ತೋತಾನೆ, ಒಬ್ಬ ಕುರಿಗೆ ಒಂದು ಆಯ್ತು. ಹಾಂ, ನಾವು ಕಂಪನಿ ಹೋದ ಏನೋ ಒಬ್ಬ ಸಣ್ಣ ಸಾಲಿದಾನೆ. ಹಾಸ್ಟೆಲಿಗೆ ಆಗಿಬಿಡ್ತೀರಾ? ಹಾಂ, ಹಾಸ್ಟೆಲಿಗೆ ಪರ್ವತ ಸಾಲಿದಾನೆ. ಅವ್ನು ಎಲ್ಲ ಮುಗ್ಸಾನ, ಅವನು ಅದನ್ನೇ ಮುಗ್ಸಾನ. ಮುಗಿಸ ಬೇರೆ ಕಡೆ ಹೊಂಟಾನೆ, ಕಂಪ್ಯೂಟರ್ ಕೆಲಸ ಅವ್ರೇನು ಇದಕ್ಕೆ ಬರಲ್ಲ ರೀ? ಏನೋ ಟೈಮ್ ಹಂಗೆ ಸುಟ್ಟಿತ್ತು ಬರ್ತಾನೆ. ಒಂದು 15 ದಿವಸ ಅದು ಬಂದ್ರೆ ದುಡಿಬೇಕಲ್ಲ ಅವ್ರು. ಅದೆಲ್ಲ ಕಂಪ್ಯೂಟರ್ ಎಲ್ಲ ನೋಡಿರ್ತಾರೆ, ಈ ಕಡೆ ಬರಲ್ಲ. ಇಲ್ಲೇ ಚಾನ್ಸ್ ಅಲ್ಲ ಅವರಿಗೆ. ಹಾಂ, ಇಲ್ಲ ವರ್ಕೌಟ್ ಆಗೋದು ಅವರಿಗೆ. ಅದಾನ ಒಬ್ಬ ಒಂದು 18-19 ವರ್ಷ ಅದೇನೆ. ನೀವು ಊರುಗಳಿಗೇನು ಹೋಗಲ್ರಿ? ಇಲ್ಲೆಲ್ಲ ಸುತ್ತಮುತ್ತ ಏನು ಅಲ್ಲ ಸಿಟಿಗಳಿಗೇನು ಹೋಗಲ್ರಿ? ಕೊಪ್ಪಳಕ್ಕೆ ಆ ಥರ? ನಾವು ರೀ ಹಾಂ, ಹೋಗ್ತಾವೆ. ಸಂತಿ ಪಂತಿ ಅಂತ ಕುರಿಗೆ ಸುದ್ದಿ ತರ್ಬೋದು ಹೋಗ್ತಾವೆ. ಹಾಂ, ಔಷಧಿ ತರಕೊಂಡೆ ಹೋಗ್ತಾರೆ. ಹಾಂ, ಕೊಪ್ಪಳ ಸಂತಿ ಪಂತಿ ಅಂದ್ರೆ ಯಾವ್ದಾದ್ರು ಹೋಗ್ತಾವೆ. ಹಾಂ, ಮತ್ತು ಅಡಿಕೆ ಪಲ್ಲಿ ಬೇಕಂದ್ರೆ ಅಲ್ಲಿ ಕೊಪ್ಪಳ ಹೋಗ್ತಾವ. ಹೋಗ್ತಾವೆ. ಮತ್ತು ಸಣ್ಣ ಪುಟ್ಟ ಇದ್ರೆ ಇಲ್ಲಿ ಮತ್ತು ಅಂಗಡಿ ಸಿಗುತ್ತೆ. ಪಂತಿಗೆ ಕಲ್ಲಾಗ ಅಂಗಡಿ ಸಿಗ್ತಾವೆ. ಎಲ್ಲ ಬೇರೆ ಕೆಲಸ ನಮ್ಮ ಪಿಕ್ಚರ್ ನೋಡೋಕೆ ಆ ಥರ ಹೋಗಲ್ರಿ? ಇಲ್ಲೇ ಫೋನ್ಯಾಗ ಬರತ್ತವಲ್ಲ, ಫೋನಾಗೆ ನೋಡಿ ಬಿಡ್ತಾರೆ. ಈಗ 15-16 ವರ್ಷದಿಂದ 4 ಕಿಲೋಮೀಟರ್ ಇದ್ರೆ ಹೋಗ್ತಿದ್ದು. ಬೈಕ್ ಕುದಿತು ಹೋಗ್ತಿದ್ದೆವು ಪಿಕ್ಚರ್. ಈಗ ಎಲ್ಲಿ 15 ವರ್ಷದ ಹೋಗಿದ್ರಿ? 16-17 ವರ್ಷದಿಂದ ಅವಾಗ ಹಿಂದೆ ಹೋಗಿದ್ರಿ? ಪಿಕ್ಚರ್ ನೋಡಿದ್ದೆವು ಅವಾಗ. ಈಗೇನು ನೋಡ್ತಿ ಇಲ್ಲಿ ಆ ಥರಾಗ ಫೋನ್ಯಾಗ ಬರುತ್ತೆ. ಫೋನಾಗೆಲ್ಲ ಬರ್ತಾರೆ, ಎಲ್ಲ ಆ ಥರ ಬರ್ತಾವೆ. ನೀವು ಯೂಟ್ಯೂಬ್ ಎಲ್ಲ ಯೂಸ್ ಮಾಡ್ತೀರಾ? ಮಾಡ್ತೇವೆ, ಅವ್ರಿಲ್ಲ. ಮತ್ತು ಕರೆಂಟಿಂದ ಹೆಂಗೆ ಮಾಡ್ತಾರೆ ಇಲ್ಲಿ? ಸೋಲಾರ್ ಐತಲ್ರಿ ಮ್ಯಾಲೆ. ಹಾಂ ಹಾಂ, ಸೋಲಾರ್ ಗಡ್ಡೆ ಐತ್ರಿ ಒಳಗೆ. ಇಲ್ಲಿ ಟ್ರ್ಯಾಕ್ಟರ್ ಮೇಲೆ ಸೋಲಾರ್ ಇಟ್ಟಿರಿ? ಮ್ಯಾಲೆ ಐತ್ರಿ. ಹಾಂ, ಗಡ್ಡೆ 2 ಅದಾವೆ. ಒಂದು ಇದಕ್ಕೈತೆ ಒಂದು ಫುಲ್ಲ ಆಯ್ತು ಸೆಪ್ರೇಟ್. ಎದಕ್ಕೆ ಹಾಕ್ತೀರಿ ಇದು ಈ ಥರ? ಕುರಿಗೆ ಅಲ್ಲಿ ಇರ್ತೇವಲ್ಲ. ಹಾಂ, ಅಂದರೆ ಎಲ್ಲಿಗೆ ಹೋಗ್ಬಾರ್ದು ಅಂತ ಹಾಕ್ತೀರಾ? ಅದು ಸ್ವಲ್ಪ ಸಾಕು ಹೊಡಿದ್ಯಾ? ಹಾಂ, ಅಲ್ಲಿ ಈಗ ಮತ್ತೆ ರಾತ್ರಿ ಟೈಮಲ್ಲಿ ಹೆಂಗೆ ರೀ? ಏನು ರಾತ್ರಿ ಹಿಂಗೆ ಎದ್ದೇ ಇರ್ತೀರಾ ನೀವು? ಹಾಂ, ರಾತ್ರಿ ಕಾಯ್ತಾವಲ್ಲ. ಸುತ್ತಾರ ಹೊಲ ತೊಗರಿ ಹೊಲ ಹತ್ತಾಗ್ತಾವ. ರಾತ್ರಿ ಕಾಯ್ತು ಬ್ಯಾಟ್ರಿ ತುಂಬ. ಮಲಗಲ್ರಿ? ಮಕ್ಕದು 2 ತಾಸು 3 ತಾಸು ಮಕ್ಕೊಂತ 2 ಮಂದಿ ಕಾಯ್ತು. ಮತ್ತೆ 2 ಮಂದಿ ಎಬ್ಸ್ತೇವ. ಮತ್ತೆ ರಾತ್ರಿ ಸ್ವಲ್ಪ ಕಾಯೋದು, ಸ್ವಲ್ಪ ಹಂಗೆ ಮಲಗೋದು. ಹಾಂ, ಒಂದು 2 ತಾಸು ನಾವು ಕಾಯ್ದು, 2 ತಾಸು ಅವ್ರು ಕಾಯ್ದು. ಬೆಳಗ್ಗೆ ಆಗ್ಬಿಡುತ್ತೆ. ಅದೇನು ಈಗ ಇದ್ದಂಗೆ ಐತಲ್ಲ? ಹಾಂ, ಈಗ ಹೋಗಿರೋದು. ಆದ್ರೆ ಎರಡು ಹಾಕಿದ್ರು. 1 ತಾಸು 2 ಹಾಕಿದ್ರೆ? ಹಾಂ, 2 ಹಾಕಿ 6 ಅದು ಕುರಿ ಆದ್ರೆ 1 ಹಾಕಿ 6 2 ಹಾಕಿ ಹಾಕ್ತಾವ. ಹೋಗ್ತಾವ ಹೋಗ್ತಾ ಬಿಟ್ರಿ ಅವ್ರು ಕಾಲ ಮಾಡ್ತೀವಿ. ಕಾಲ ಹೋಗ್ತಾವ ಉಳ್ತಾವ. ಅಯ್ಯ ಈಗ ನೋಡ್ರಿ, ಎಲ್ಲರೂ ಹೋಗ್ಬಿಟ್ರು. ಈಗ ಯಾರು ಇಲ್ಲ ಇಲ್ಲಿ. ಅಲ್ಲೆಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಹೆಣ್ಮಕ್ಳಿದ್ದಾರೆ. ಆಮೇಲೆ ಚಿಕ್ಕ ಕುರಿಗಳು ಏನಿದಾವಲ್ಲ ಇವು, ನೀವು ಹಿಂದೆ ಏನು ನೋಡ್ತಿದ್ರೆ ಈ ಥರ ಇದಾವೆ ಮರಿಗಳು. ಸರ್, ಇದು ಮರಿಗಳು ಏನು ತಗೊಂಡೋಗಲ್ರಿ ಮೇಯಕ್ಕೆ? ಎಲ್ಲ ಇಲ್ಲೇ ಇರ್ತಾವೆ. ಸಾಯಂಕಾಲ ಹಾಲು. ಹಾಂ, ಅಂದರೆ ಇಲ್ಲಿ ಒಬ್ಬರು ಇರ್ತಾರೆ ನೋಡಿ. ಒಬ್ಬರು ಇರ್ತಾರೆ. ಹಾಂ, ಒಬ್ಬರು ಇರ್ತಾರೆ, ಇಬ್ಬರು ಇರ್ತಾರೆ. ಚಿಕ್ಕ ಮರಿಗಳ್ನ ಇವ್ರು ಇಲ್ಲೇ ಬಿಟ್ಬಿಡ್ತಾರೆ. ಅಂದರೆ ಬೇಸಕ್ಕೆ ತಗೊಂಡೋಗಲ್ಲ, ಅದು ನೋಡ್ಕೊಳಕ್ಕಂತಲೇ ಇರ್ತಾರೆ. ನೋಡು, ಫುಲ್ಲು ಬಯಲು, ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಈಗ. ಅವಾಗೆಲ್ಲ ಎಷ್ಟು ಕುರಿ ಮತ್ತು ಮೇಕೆಗಳೆಲ್ಲ ಇದ್ದವು, ಈಗೆಲ್ಲ ಫುಲ್ ಖಾಲಿ ಆಗಿದೆ ನೋಡಿ. ಎಲೆ ಅಡಿಕೆ ಕಂಪಲ್ಸರಿ ಇರ್ಬೇಕು ರೀ? ಹಾಂ, ಅಡಿಕೆಲಿ ಕಂಪಲ್ಸರಿ ಬೇಕು. ಊಟಿಲಿ ಹಿಡಿದು ಅಡಿಕೆಲಿ ಬೇಕಾಗಲ್ಲ. ಅಡಿಕೆ ಎಲೆ ಆಮೇಲೆ ಸುಣ್ಣ ಅಲ್ರಿ? ಅಡಿಕೆಲಿ ಸುಣ್ಣು, ತಂಬಾಕು. ಇದರ ತಂಬಾಕು, ಇದರಾಗ ಅಡಿಕೆ, ಇದರಾಗ ಎಲೆ.
ಇದ್ರಾಗ ಆಮೇಲೆ ಇದಕ್ಕೆ ಅಡಿಕೆ ಕಟ್ ಮಾಡೋದು ಅಡ್ಕೋದ್ರಿ ಇದು ಹಾಂ 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 ಅಡ್ಕೋದ್ರಿ ಇದು ಬಕ್ಕಂದಾಗುತ್ತೆ ಚೇನ್ ತಗೋತಲ್ಲ ನಾಷ್ಟ ಆಯ್ತು ರೀ? ನಾಷ್ಟ ಬೆಳಿಗ್ಗೆ ನಾಷ್ಟ ಪಡೋಕೆ ಕಮ್ಮಿ ರೀ. ಹಾಂ, ಒಂದು 2 ತಿಂಗಳು ಚಾಕುದು ಮತ್ತು ಹಂಗೆ 10 ಗಂಟೆಗೆ ಊಟ ಮಾಡೋದು. ಒಂದೇ ಸರಿ ಊಟ ಮಾಡಿ ಬಿಡ್ತಾರೆ. ಹಾಂ, ಹಂಗೆ 10 ಗಂಟೆಗೆ ಹ್ಞೂ, ಮಾಡಿದ ಮಧ್ಯಾಹ್ನಕ್ಕೆ ಮಾಡಿದ್ರೆ ಕಮ್ಮಿ ಮತ್ತು 8ಕ್ಕೆ ಮತ್ತೆ ಒಂದೇ ಸರಿ ರಾತ್ರಿ? ಮಧ್ಯಾಹ್ನ ಕಮ್ಮಿ ರೀ. ಬೆಳಿಗ್ಗೆ ಊಟ ಮಾಡಿರ್ತಾವಲ್ಲ ಹಾಂ, ಹಂಗೆ 10 ಗಂಟೆ ಊಟ ಮಾಡಿರ್ತಾವ. ಮಧ್ಯಾಹ್ನ ಗಂಟೆ ಎಲ್ಲರ ಒಂದು 2-3 ಕಪ್ ಚಾ ಕುಡಿದ್ರೆ ಮಾಡ್ತೇವೆ. ಆದ್ರೆ ಕಮ್ಮಿ. ರೊಟ್ಟಿ ರೀ? ರೊಟ್ಟಿನೂ ಮಾಡ್ತೇವೆ, ಅನ್ನನೂ ಮಾಡ್ತೇವೆ, ಸಾರಿಗೆ ಎಲ್ಲ ಮಾಡ್ತೇವೆ. ನೀವು ನಾನ್ ವೆಜ್ ಮಾಡ್ತೀರಿ? ಚಿಕನ್ ಮಟನ್ ತಿಂತೀರಾ? ಒಮ್ಮೆ ಮಾಡ್ತೇವೆ, ವಾರದಾಗ 15 ದಿವಸಕ್ಕೊಮ್ಮೆ. ಹಂಗೆ ಕಾಯಿ ಮಾಡ್ಬೋದು ರೀ, ಕುರಿಯಾಗ ಮಾಡ್ಬೋದು ರೀ. 10 ತಿಂಗಳಿಗೆ 15 ದಿವಸಕ್ಕೆ ಬೀಗರ್ಪುರ್ ಬಂದಿರ್ತಾರಲ್ಲ 1 kg 2 kg ತಂದು ಜಾಸ್ತಿ ಅವ್ರು ಬಂದವರು ಇಲ್ಲೇ ಇರ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ? ನಾವು ಒಂದು 2 ದಿವಸ ಬಂದಿರ್ತಾವಲ್ಲ ಬೀಗರ್ಪುರ್ಗೆ. ನೀವು ಜಾತ್ರೆಗಳಿಗೆ ಅಲ್ಲಿ ಹೋಗಲ್ರಿ? ಎಲ್ಲಿ ಯಾವ ಊರುಗಳಿಗೆ? 2 ದಿವಸ 3 ದಿವಸ ಒಂದು 2 ಮಂದಿ 3 ಮಂದಿ ಒಬ್ರು ಹೋಗ್ತಾವ. ಹಾಂ, ಹೋಗಿ ಮತ್ತೆ ಆಮೇಲೆ ಹೊಳಿ ಬರ್ತೇವೆ. ಮದುವೆಗಳು ಯಾರ್ದಾದ್ರು ಮದುವೆಗಳು ಜಾತ್ರೆ ಕಾರ್ಯಕ್ರಮ ಇರ್ತಾವಲ್ಲ, ಹ್ಞೂ, ಒಂದು 2 ಮಂದಿ ಹೋಗಿ 2 ಮಂದಿ ಯಾರಿಗೆ ಹೇಳಿ ನೋಡ್ಕೋತಪ್ಪ ನಮ್ಮ ಪಟ್ಟಿ ಅಂತ ಬಗ್ಗೆ ನೋಡ್ಕೋತ. ಮತ್ತೆ ಆಮೇಲೆ ಬಂದು ಯಾರು ಒಂದು ವಾರ ಹೋಗ್ತಾರ, ಅವ್ರು 15 ಹೋಗ್ತಾರ, ಮತ್ತೆ 2 ದಿವಸ ಮಳೆ ಬಂದ್ಬಿಡ್ತಾರೆ. ಈಗ ಮತ್ತೆ ನಿಮಗೆ ಜ್ವರ ಏನಾದರೂ ಬಂದ್ರೆ ಏನು ಮಾಡ್ತೀರಿ? ಗುಳಿಗೆ ತೊಗೊಂಬರ್ತೇವೆ. ಮತ್ತು ಅದು ಭಾಳ ಎಮರ್ಜೆನ್ಸಿ ಅಂದ್ರೆ ದವಾಖಾನೆ ಹೋಗ್ತಾವೆ. ದವಾಖಾನಿಗೆ ಹೋಗ್ತಾರೆ? ಹಾಂ, ಸಣ್ಣ ಪುಟ್ಟ ಏನೋ ಕಾಲು ಕೈ ಬೆನ್ನು ಪಡು ತೆಲಿಪಲ್ಲಿ ಒಂದು 4 ತಂದಿರ್ತೇವೆ. ಹಾಂ, ಬಕ್ಕ ಇಟ್ಟಿರ್ತೇವೆ. ಏನು ಭಾಳ ಜ್ವರ ಬಂತಂದ್ರೆ ದವಾಖಾನಿಗೆ ಹೋಗ್ತಾರೆ? ಒಂದು 10 ಎತ್ಕೊಂಬಂದಿರ್ತೇವೆ. ಹಾಂ, ಇವಾಗ ಕಾಲು ಬ್ಯಾನ್ ಕಾಲು ಬಿಡು ಬ್ಯಾನ್ ತೊಗೊಂಬ ಎಮರ್ಜೆನ್ಸಿ ಬೇಕಲ್ರವ. ಹಾಂ, ಅಂದರೆ ಈಗ ಕುರಿ ಹೋದ್ರಲ್ರಿ, ಈಗ ಅವ್ರಿಗೇನಾದ್ರು ಆರಾಮಿಲ್ಲ ಅಂತಂದರೆ ಅವ್ರು ಇಲ್ಲೇ ಇರ್ತಾರೆ? ಹಾಂ, ಒಂದು ಸರ್ ಮತ್ತು ನಾವು ಹೋಗ್ತಾವೆ. ಮತ್ತು ರಾತ್ರಿ ದವಾಖಾನೆ ಚಲೋ ಹಾಕ್ತಾರ. ಹಾಂ ಹಾಂ, ಮತ್ತು 1-2 ಗುಳಿಗೆ ಕೊಟ್ಟಿರ್ತೇವೆ, ತಿಂತಾರ. ಅಂದರೆ ಒಬ್ರು ಇಲ್ಲೇ ಇದ್ದರೆ ಇನ್ನೊಬ್ರು ಹೋಗ್ತಾರೆ? ನೋಡಿದ್ರಲ್ಲ, ಇದು ಕುರಿಗಾಯಿಗಳ ಜೀವನ ಈ ಥರ ಇರುತ್ತೆ ನೋಡ್ರಿ. ಅವ್ರದ್ದು ಕಂಪ್ಲೀಟಾಗಿ ಅಡವಿಯಲ್ಲೇ ಅವ್ರದ್ದು ಜೀವನ. ಅವ್ರು ಹೇಳಿದ್ರಲ್ಲ, ಎಲ್ಲಿರ್ತಾರೆ ಆ ಜಾಗನೇ ಅವ್ರಿಗೆ ಮನೆ ಅಂತ. ನಾವು ಒಂದು ಮನೆ ಅಂತ ಮಾಡ್ಕೊಂಡಿರ್ತೀವಿ, ಬಟ್ ಅವ್ರಿಗೆ ಒಂದು ಮನೆ ಅಂತ ಏನಿರಲ್ಲ. ಅವ್ರು ಎಲ್ಲಿ ಬದುಕ್ತಾರೆ ಅದೇ ಒಂದು ಮನೆ ಅವರಿಗೆ. ಅದು ಗಾಳಿ ಮಳೆ ಏನೇ ಇರಲಿ, ರಾತ್ರಿ ಟೈಮಲ್ಲಿ ಚಿಕ್ಕ ಹುಡುಗರು ಇರ್ತಾರೆ ಅವ್ರ ಜೊತೆ. ಆಮೇಲೆ ಅದ್ರ ಜೊತೆ ಈ ಮರಿಗಳು ಏನಿರ್ತಾವಲ್ಲ, ದೊಡ್ಡ ಸಂಪತ್ತು. ಯಾಕಂತಂದರೆ ಇದೇ ಅವರಿಗೆ ಮೇನ್ ಸಂಪತ್ತು ಅಂತಂದರೆ ಕುರಿಗಳೇ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಆಮೇಲೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ಮುಂದೆ ಬರ್ತಾ ಇರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.